ಆ ಹುಣಸ ಮರಗಳು ಕಾಣ್ತಾ ನೋಡಿ. ಆ ಟೈಪಿಂದ ಇದು ಹಂಚು. ಆ ಹುಣಸ ಮರದಪ್ಪಿಂದ ಇತ್ತಗೆ ಒಂದು 40ರಿಂದ 45 ತೆಂಗಿನ ಮರಗಳು ಬರ್ತವೆ. 1/4 ಎಕರೆ ಪೂರ್ತಿ ಉತ್ತರ ದಕ್ಷಿಣ ಉದ್ದ, ಪೂರ್ವ ಪಶ್ಚಿಮ ಅಗಲ ಕಮ್ಮಿ, ಉದ್ದ ಜಾಸ್ತಿ. ಒಂದು 40 ಮರಗಳು ಬರ್ತಾವೆ ಈ ಥರವಾಗಿ. ಒಳ್ಳೆ ಈಡು ಅಂದರೆ ಇವಕ್ಕೆ ನೀರಾವರಿ ಇಲ್ಲ, ಬಿಜಿಲಿಗೆ ಈ ಥರ ಅವೆ. ನೀವು ತಗೊಂಡ್ರೆ ಬೋರ್ ಹೊಡೆಸ್ಕೋಬೇಕು, ನೀರಾವರಿ ಪಕ್ಕ ನೋಡ್ಬೇಕು. ಒಂದು 40ರಿಂದ 45 ತೆಂಗಿನ ಮರಗಳವೆ. ಎಲ್ಲ ಒಂದು 20 ವರ್ಷದ ಮರಗಳು. ಆ ಬಾಳಕಟ್ಟೆಯಿಂದ ಈ ಕಡೆಗೆ ಸ್ಟ್ರೈಟು ಈ ಬೇಲಿ ಕಾಂತ ನೋಡಿ, ಆ ಬೇಲಿ ಹೊರಗಂಟೆ ಪೂರ್ವ ಪಶ್ಚಿಮ ಉದ್ದ. ಸಾರಿ, ಉತ್ತರ ದಕ್ಷಿಣ ಉದ್ದ, ಪೂರ್ವ ಪಶ್ಚಿಮ ಅಗಲ ಕಮ್ಮಿ. ಒಳ್ಳೆ ಬೆಜಿಲು ಮರನಾರ್ವಿ, ನೀರಾವರಿ ಮರನ ಮೀರಿಸ್ತಾವೆ. ಆ ಮಟ್ಟ ಬಿಟ್ಟವು ನೋಡಿ, ಈಡಾಗಿದ್ದು. ಇವರು ಟೋಟಲಿ 1/4 ಎಕರೆಗೆ 22 ಲಕ್ಷ ರೂಪಾಯಿ ಹೇಳ್ತಾರೆ. ಓದ್ಕೊಂಡ್ರೆ ಇಷ್ಟು ಫುಲ್ ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ. ಇದು ಚಾಮರಾಜನಗರ ರಿಜಿಸ್ಟ್ರೇಷನ್ ಬರ್ತದೆ. ಒಳ್ಳೆ ವಾಟರ್ ಬೆಳೆ ಜಾಗ, ಒಳ್ಳೆ ಫಲ ಬಿಟ್ಟವ ಮರಗಳು. ಮಾತ್ರ ಬೇಜಿಲಾರು ನೋಡಿ ಮರಗಳು ಯಾಗ್ಬಿಟ್ಟಿದಾವೆ, ಸೂಪರ್ ಆಗ್ಬಿಟ್ಟವ. ಇದೇ ದಾರಿ ಆ ಜಮೀನಿಗೆ. ಅಂದರೆ ಡಾಂಬಾರ್ ರೋಡಿಂದ ಒಂದು 500 ಮೀಟ್ರ್ ಒಳಗಡೆ ಬರಬೇಕು, 400-500 ಮೀಟ್ರು. ಇದಕ್ಕೆ ಅಟ್ಯಾಚ್ ಆದಾಗಿ 1/4 ಎಕರೆ, 1 ಎಕರೆ 12 ಗುಂಟೆ ಒಂದು ಲ್ಯಾಂಡ್ ಬಂದ. ಅಲ್ಲಿ ಕೆಂಪು ಕಂತೋಟೆ ಅಲ್ಲೇ ಹೊರಗಂಟ್ವಿ ಸ್ಟ್ರೈಟು. ದಕ್ಷಿಣ ಉತ್ತರ ಉದ್ದ, ಪೂರ್ವ ಪಶ್ಚಿಮ ಅಗಲ ಕಮ್ಮಿ, ಫುಲ್ ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ. ನೋಡಿ ಸರ್, ಬೇಕಂದ್ರೆ ಕೆಳಗಡೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ಸೊಸೆಗಾಗ ಬೋರ್ ಹೊಡೆಸ್ಬಿಟ್ರೆ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ರೆ ಮರಗಳೆಲ್ಲ ಇಂಪ್ರೂವ್ ಆಗುತ್ತವೆ. 40ರಿಂದ 45 ತೆಂಗಿನ ಮರಗಳವ. ಹಾಲಿ 22 ಲಕ್ಷ ರೂಪಾಯಿ ಹೇಳ್ತಾರೆ ಟೋಟಲಿ. ನೋಡಿ, ಧನ್ಯವಾದಗಳು.